ಚನ್ನರಾಯಪಟ್ಟಣದ ಆಂಜನೇಯ ದೇವಸ್ಥಾನದ ಮುಂಭಾಗದ ವೇದಿಕೆಯಲ್ಲಿ ಆದಿಜಾಂಬವ ಸಮಾಜ ಹಾಗೂ ಮಾದಿಗ ದಂಡೂರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೇವರಾಜ್ ಅವರಿಗೆ ನಮ್ಮ ಕೃಷ್ಣ ಮತ್ತು ಕವಿರಾಜ್ ಅವರಿಂದ ಸನ್ಮಾನ. ದಯಮಾಡಿ ಮಹಿಳೆಯರು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಕೂತಿರಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮತ್ತು ನಂತರ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷರಾದ ಎಂಆರ್ ವೆಂಕಟೇಶ್ ಮಾತನಾಡಿ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಈ ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಡಾಕ್ಟರ್ ಅಂಬೇಡ್ಕರ್ ಜಾತಿ ದೌರ್ಜನ್ಯಗಳನ್ನು ಎದುರಿಸಿ ಬೆಳೆದು ಬಂದವರು ಎಂದು ತಿಳಿಸಿದರು. ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ದಂಡೋರ ಮಂಜುನಾಥ್ ಅವರ ಹಿನ್ನೆಲೆ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಥವಾ ನೀಟಾಗಿ ಅಧ್ಯಯನ ಮಾಡಿಬಿಟ್ರೆ ಮಾದಿಗ ಸಮಾಜಕ್ಕೆ ಯಾವ ರೀತಿ ಹೋರಾಟ ಮಾಡಿದರೆ ನಿಮಗೆ ಇವತ್ತು 5.250 ಸೌಲಭ್ಯ ಸಿಗಲಿಕ್ಕೆ ಅನ್ನೋದು ಒಂದು ಚಿತ್ರಣ ಕಾಣುತ್ತೆ. ಯಾಕೆಂದ್ರೆ ಅವರೆಲ್ಲ 36 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು 35 ವರ್ಷದಿಂದ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಕಾನೂನು ಅರಿವು ಮೂಡಿಸ್ತಿದ್ವಿ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಸ್ಟ್ 1, 2024 ನಂತರ ಹೋರಾಟದಲ್ಲಿ ದಿನನಿತ್ಯ ತೊಡಗಿಸ್ಕೊಂಡ್ಬಿಟ್ವಿ. ಬಹುಶಃ ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು. ಆಗಸ್ಟ್ 3ರಿಂದನೇ ನಾವು